ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ಪಟ್ಟಣದ ಬ್ರೇಕಿಂಗ್ ನ್ಯೂಸ್. ದೇವನಹಳ್ಳಿ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ 8ನೇ ವಾರ್ಡ್ ಚಿಕ್ಕಕೆರೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಹತ್ತಿರದ ಕೆರೆ ಅಭಿವೃದ್ಧಿ ಕಾಮಗಾರಿಗಾಗಿ 2018-19ನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನ ಯೋಜನೆ ಅಡಿಯಲ್ಲಿ 52 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಪುರಸಭಾ ಚಿಕ್ಕಕೆರೆ ಪಂಪ್ ಹೌಸ್ ಬಳಿ 6 ಲಕ್ಷ ಲೀಟರ್ ನೀರಿನ ಶುದ್ದೀಕರಣ ಘಟಕ ನಿರ್ಮಾಣಕ್ಕೆ 2024-25ನೇ ಸಾಲಿನ ರೋಟರಿ ಬೆಂಗಳೂರು ಬಯೋಮ್ ಮತ್ತು ZEISS ಸಂಸ್ಥೆ ಸಹಯೋಗದೊಂದಿಗೆ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ. ಪುರಸಭಾ 20ನೇ ವಾರ್ಡ್ ಸೌತೆಗೌಡನಹಳ್ಳಿ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ 2023-24ನೇ ಸಾಲಿನ ಪುರಸಭಾ ನಿಧಿ ಯೋಜನೆ 22 ಲಕ್ಷ ರೂಪಾಯಿಗಳಲ್ಲಿ 18ನೇ ವಾರ್ಡ್ ಪುಟ್ಟಪ್ಪನಗುಡಿ ಬೀದಿ ಹತ್ತಿರ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ 2017-18, 2018-19, 2019-20ನೇ ಸಾಲಿನ 14ನೇ ಹಣಕಾಸು ಯೋಜನೆ 13,12,000 ರೂಪಾಯಿಗಳ ವೆಚ್ಚದಲ್ಲಿ ಪುರಸಭಾ ವ್ಯಾಪ್ತಿಯ ಕೆಂಪೇಗೌಡ ಸರ್ಕಲ್ ಹತ್ತಿರ ಆಸ್ಪಿರೇಷನ್ ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ 2023-24ನೇ ಸಾಲಿನ ಸ್ವಚ್ಛ ಭಾರತ್ ಮಿಷನ್ 2.0 ನಿಧಿಯಡಿಯಲ್ಲಿ 10,41,000 ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ. ಅಭಿವೃದ್ಧಿ ಕಾಮಗಾರಿಗಳನ್ನು ಆಹಾರ ನಾಗರಿಕ ಸರಬರಾಜು ಇಲಾಖೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವ KH ಮುನಿಯಪ್ಪ ಅವರು ಉದ್ಘಾಟಿಸಿ ಮಾತನಾಡಿದರು. परमं पदं तथा पश्यन्तु सूरयः दिवे एव चक्षुराततं तद्विप्राजोपन्यवो साग्रवां सस्वमिन्धते. ದೇವನಹಳ್ಳಿ ಪುರಸಭೆ ವತಿಯಿಂದ 5 ಅಭಿವೃದ್ಧಿ ಕಾಮಗಾರಿಗಳು ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯವಾಗಿದ್ದು, ದೇವನಹಳ್ಳಿ ಪುರಸಭೆ ಉತ್ತಮವಾದ ಕೆಲಸಗಳನ್ನು ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಯೋಜನೆಗಳ ಮೂಲಕ ಈ ಸ್ಥಳವು ಭಕ್ತಾದಿಗಳಿಗೆ ಪ್ರವಾಸಿ ತಾಣವಾಗಲಿದೆ ಎಂದು ಆಹಾರ ನಾಗರಿಕ ಸರಬರಾಜು ಇಲಾಖೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವ KH ಮುನಿಯಪ್ಪ ಅವರು ತಿಳಿಸಿದರು. ದೇವನಹಳ್ಳಿಯಲ್ಲಿರುವ ಸಿಹಿ ನೀರಿನ ಕೆರೆ ಅಂಗಳದಲ್ಲಿ ಫಿಲ್ಟರ್ ಕೊಳವೆ ಬಾವಿಗಳನ್ನು ಕೊರೆಸಿ ಆ ನೀರನ್ನು ಶುದ್ಧ ಕುಡಿಯುವ ನೀರಿನ ಘಟಕದಿಂದ 2 ಬಾರಿ ಶುದ್ಧೀಕರಿಸಿ ಪುರಸಭೆಯ ನೆಲಸಂಪಿಗೆ ಹರಿಸಲಾಗುತ್ತಿದ್ದು, ನಿತ್ಯ 6 ಲಕ್ಷ ಲೀಟರ್ ನೀರು ದೊರೆಯುತ್ತಿದೆ. ಇದರಿಂದ ದೇವನಹಳ್ಳಿ ಪಟ್ಟಣದ ಜನತೆಗೆ ಅನುಕೂಲವಾಗಲಿದೆ ಹಾಗೂ ಮುಂದಿನ ದಿನಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ಅಗತ್ಯವಾದ ಕುಡಿಯುವ ನೀರನ್ನು ಅತಿ ಶೀಘ್ರದಲ್ಲಿ ಕಲ್ಪಿಸಲಾಗುವುದು ಎಂದು ಹೇಳಿದರು. ಪಟ್ಟಣದಲ್ಲಿ CSR ನಿಧಿಯೊಂದಿಗೆ ಶುದ್ಧ ನೀರಿನ ಘಟಕ ನಿರ್ಮಾಣ ಹಾಗೂ ಕೆರೆ ಏರಿ, ಶಾಲಾ ಕಟ್ಟಡ, ಅಂಗನವಾಡಿ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಡೆಯುತ್ತಿದ್ದು, ಪಟ್ಟಣದ ಜನತೆಗೆ ಅದರ ಸದುಪಯೋಗವನ್ನು ಪಡಿಸಿಕೊಂಡು ಉಳಿಸಿಕೊಂಡು ರಕ್ಷಿಸಿಕೊಂಡು ಮುನ್ನಡೆಯಬೇಕು ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ H. ಬಾಲಕೃಷ್ಣ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಚನ್ನಹಳ್ಳಿ ರಾಜಣ್ಣ, ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ C. ಜಗನ್ನಾಥ್, ಬಯಾಪ ಅಧ್ಯಕ್ಷ ವಿ. ಶಾಂತಕುಮಾರ್,
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ದೇವನಹಳ್ಳಿ ಪುರಸಭಾ ಮುಖ್ಯಾಧಿಕಾರಿ ದೊಡ್ಡ ಮಲ್ಲುವಯ್ಯ, ಪುರಸಭಾ ಸದಸ್ಯರುಗಳಾದ ಆರ್ಆರ್ ರಘು ಅಣ್ಣ, ಜಿಎ ರವೀಂದ್ರ, ಬಾಂಬೆ ನಾಗರಾಜಸ್ವಾಮಿ, ಜಿಎ ರವೀಂದ್ರ, ಬಾಂಬೆ ನಾರಾಯಣಸ್ವಾಮಿ, ಮುನಿರಾಜು, ಗೋಪಿ, ಮುನಿಕೃಷ್ಣ, ಗೀತಾ, ಶ್ರೀಧರ್, ಪುರಸಭಾ ಇಂಜಿನಿಯರ್ ಗಜೇಂದ್ರ, ಪುರಸಭಾ ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ, ಕಂದಾಯ ಅಧಿಕಾರಿ ಶಿವಮೂರ್ತಿ, ಪ್ರಥಮ ದರ್ಜೆ ಸಹಾಯಕ ಚಂದ್ರಶೇಖರ್, ದ್ವಿತೀಯ ದರ್ಜೆ ಸಹಾಯಕ ಮಂಜಪ್ಪ, ಸಮುದಾಯ ಸಂಘಟನಾಧಿಕಾರಿ ಭೈರಪ್ಪ, ಗುತ್ತಿಗೆದಾರರುಗಳಾದ ಸಿದ್ದಪ್ಪ, ಸತೀಶ್, ಶ್ರೀನಿವಾಸ್, ಗಿರೀಶ್, ಚಿಕ್ಕಕೆರೆ ಆಂಜನೇಯ ಸ್ವಾಮಿ, ಭಕ್ತ ಮಂಡಳಿಯ ಗೌರವಾಧ್ಯಕ್ಷ ವಸಂತಬಾಬು, ಅಧ್ಯಕ್ಷ ಹನುಮಂತರಾಯಪ್ಪ ಸೇರಿದಂತೆ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಾಗಿದ್ದರು. ಅತ್ಯುತ್ತಮವಾಗಿ ಒಂದು ಕಮಿಟ್ಮೆಂಟ್ ಇದೆ. ರೈತರ ಬಗ್ಗೆ ಮೇಕೆದಾಟು ಯಾವ ಪ್ರಾರಂಭ ಮಾಡಿದ್ದಾರೆ ಅವರು ಮಾಡಿದ್ದಾರೆ. ಧನ್ಯವಾದ. ಈಗ ನೀರನ್ನು ರಾಜ್ಯಗಳು ಯಾವಾಗ ಬರ್ತದೆ ಅಂತ ಕನಸು ನಿಜವಾಗಿದೆ. ಆದಷ್ಟು ಬೇಗ ನಮ್ಮ ಗ್ರಾಮಾಂತರ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಈ ನೀರು ಕುಡಿಯೋಕ್ಕೆ ಜನರಿಗೆ ಅನುಕೂಲ ಆಗ್ತದೆ. ಹೋರಾಟ ಸರಿ. ಜಗನ್ನವರು, ರಘು, ಚಂದ್ರಣ್ಣ ಮತ್ತು ಎಲ್ಲ ಸದಸ್ಯರು ಒಟ್ಟಾರೆ ಚಿಕ್ಕಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಮತ್ತು ಅಶ್ವತ್ತು ಕಟ್ಟೆ ಪ್ರತಿಷ್ಠಾಪನೆ ವಿಶೇಷವಾಗಿ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ದೀರಿ. ಈಗ ಸದ್ಯಕ್ಕೆ ಇದರದ್ದು ಎಸ್ಎನ್ ವ್ಯಾಲಿ ನೀರು ಬರ್ತಾ ಇದೆ. ಶೀಘ್ರದಲ್ಲೇ ಈ ತಾಲೂಕುಗಳು ಗ್ರಾಮಾಂತರದಲ್ಲೇ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚಿನ ವೇಳೆ ಹೋಗಿದೆ. 6ನೇ ತಾರೀಕು ಅದನ್ನು ಮಾನ್ಯ ಪ್ರದೇಶ ಕಾಂಗ್ರೆಸ್ ಮಾತಾಡಬೇಡ್ರಿ ಸಕಲೇಶ್ಪುರದಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ. ನೀರು ಈ ಕಡೆ ಬರುವಂತೆ ಅದಕ್ಕೆ ನಾವು ಪ್ರತಿ ತಾಲೂಕಿನಿಂದ ಎಲ್ಲ ಜನರು ಒಟ್ಟಿಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಒಂದು ಸುದೈವ ಈಗ ಅಧ್ಯಕ್ಷರು ಮಾತಾಡಿದ್ರು. 6ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ಭಾಳ ಒಳ್ಳೆಯ ಕೆಲಸ. ಅದು ಮೂಲಭೂತವಾಗಿ ಬಯಲು ಉದ್ದಿಮೆ ಗ್ರಾಮಾಂತರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕಾಗಿ ಹೆಚ್ಚಿನ ವೇಳೆಯನ್ನು ಪ್ರಾರಂಭ ಮಾಡಬೇಕು. ಅದು ಇವತ್ತು ಇನ್ನೊಂದು 4 ಸಕಲೇಶ್ಪುರದಲ್ಲಿ ಪ್ರಾರಂಭ. ಕುಡಿಯುವ ನೀರು ಕೂಡ ಸಂಪೂರ್ಣ ಅಲಾಟ್ಮೆಂಟ್ ಪ್ರಕಾರ ಇಲ್ಲಿ ಕೂಡ 4 TMC ಇದೆ ಮತ್ತು ಕೋಲಾರದಲ್ಲಿ ಲೈಟ್ ಇದೆ, 4 ಚಿಕ್ಕಬಳ್ಳಾಪುರ ಇದೆ. ಎಲ್ಲ ಕೂಡ ಕುಡಿಯುವ ನೀರಿಗೆ ಸಂಪೂರ್ಣವಾಗಿ ಅನುಕೂಲ ಆಗ್ತದೆ. ಇದೊಂದು ಬೃಹತ್ ಯೋಜನೆ. ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಬಾಲಗಂಗಾಧರ ಮಹಾಸ್ವಾಮಿಯವರಾಗಿದ್ದು ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಕಾರ್ಯಕ್ರಮ ಇವರು ನಾವು ಕೂಡ ಕೇಂದ್ರದಲ್ಲಿ ಒಟ್ಟಾರೆ ಸೇರಿ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಎಲ್ಲ ಪಕ್ಷದ ಶಾಸಕರು, ಎಲ್ಲ ಪಕ್ಷದ ಜನರು ಸೇರಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಡ್ತಾರೆ. ಏಕದೈವಾಯ ಜಮಾನಾಯ ತೇಜೋ
ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ